ಕೇರಳದ ವಯನಾಡು ಅಂತ ಹೇಳಿದರೆ ಅದು ಪ್ರವಾಸಿಗರ ಸ್ವರ್ಗ. ಇಲ್ಲಿಗೆ ಬರಬೇಕು ಅಂಥೇಳಿ ಪ್ರತಿಯೊಬ್ಬ ಪ್ರವಾಸಿಗನೂ ಅಂದ್ಕೊಂಡಿರ್ತಾನೆ. ಇಲ್ಲಿ ಕೇವಲ ಪ್ರವಾಸಿಗರು ಮಾತ್ರ ಅಲ್ಲ, ಈ ಒಂದು ರಮಣೀಯವಾದ ಪ್ರದೇಶದಲ್ಲಿ ಏನು ಸಿನಿಮಾ ಶೂಟಿಂಗ್ಗಳು ಕೂಡ ಯಾವಾಗಲೂ ನಡೀತಾ ಇತ್ತು. ಅಂದರೆ ಏನು ಹಿಂದಿ ಇರ್ಬೋದು, ಕನ್ನಡ, ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಕೂಡ ಇಲ್ಲಿ ಶೂಟಿಂಗ್ ಯಾವಾಗಲೂ ಕೂಡ ಇಲ್ಲಿ ನಡೀತಾ ಇತ್ತು. ಮತ್ತು ಎಲ್ಲ ಕೂಡ ಟೂರಿಸ್ಟ್ಗಳು ಕೂಡ ಇಲ್ಲಿಗೆ ಬಂದು ಈ ಒಂದು ಇಂಥ ಟೀ ಎಸ್ಟೇಟ್ ಮತ್ತು ಹಿಲ್ ಸ್ಟೇಷನ್ಗಳು ಏನಿದೆ ಇಂಥ ಕಡೆ ಅವರು ಒಂದು ಫೋಟೋ ಕ್ಲಿಕ್ಸುವಂಥ ಕೆಲಸ ಇರ್ಬೋದು, ಮತ್ತು ಇಂತಹ ಕಡೆ ತಮ್ಮ ಪ್ರವಾಸದ ಅನುಭವಗಳನ್ನು ಮಾಡ್ತಾಯಿದ್ರು. ಸೊ ಇಂತಹ ಪ್ರದೇಶ ಒಂದು ಸುಂದರವಾದ ಪ್ರದೇಶ. ಏನು ಈ ಒಂದು ಮುಂಡಕ್ಕೈ ಮತ್ತು ಚೂರಲ್ಮಲ ರಸ್ತೆ ಏನಿದೆ ಆ ಮಾರ್ಗ ಮಧ್ಯಕ್ಕೂ ಕೂಡ ಇಂಥದ್ದೇ ಒಂದು ರಮಣೀಯವಾದ ದೃಶ್ಯ ಅಂತ ಸಿಗುವಂತಹ ಹಿಲ್ ಸ್ಟೇಷನ್ಗಳು ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ಒಂದು ಪ್ರವಾಸಿಗರ ಸ್ವರ್ಗ ಈಗ ಅಕ್ಷರಶಃ ನರಕ ಆಗಿರುವಂಥದ್ದು. ಯಾಕೆಂತ ಹೇಳಿದರೆ ಎಲ್ಲ ಕಡೆ ಸೂತಕದ ಛಾಯೆಯಲ್ಲಿ ನೋಡ್ಬೋದಾಗಿದೆ. ಯಾವಾಗಲೂ ಪ್ರವಾಸಿಗರಿಂದ ತುಂಬುತ್ತಾ ಇದ್ದಂತಹ ರಸ್ತೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಮತ್ತೆ ಏನು ಶೂಟಿಂಗ್ ಸೆಟ್ ಔಟ್ಡೋರ್ ಯೂನಿಟ್ಗಳ ಓಡಾಡ್ತಾ ಇದ್ದುವಂತಹ ದಾರಿಗಳು, ಮತ್ತು ಇಲ್ಲಿನ ಏನು ಸ್ಥಳೀಯರು ಓಡಾಡ್ತಾ ಇದ್ದಂತಹ ರಸ್ತೆಗಳು ಈಗ ಸಂಪೂರ್ಣವಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಯುವಂತಹ ವಾಹನಗಳು ಓಡಾಡುವಂತಹ ದಾರಿಯಾಗಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಎಲ್ಲರನ್ನೂ ಕೂಡ ಇಲ್ಲಿಗೆ ಬರುವಿಕೆ ನಿಷೇಧಿಸಲಾಗಿದೆ. ಕೇವಲ ಆಂಬುಲೆನ್ಸ್, ಪೊಲೀಸ್ ಮತ್ತು ರಕ್ಷಣಾ ಪಡೆಗಳು ಹೋಗುವಂತಹ ರಸ್ತೆಯಾಗಿರುವಂಥದ್ದು. ಅಂಥದ್ದೇ ದೃಶ್ಯಗಳನ್ನು ಇವಾಗ ಕಾಣ್ತಾ ಇರುವಂಥದ್ದು. ಅಂದರೆ ಕಂಪ್ಲೀಟಾಗಿ ಚಿತ್ರಣ ಚೇಂಜ್ ಆಗಿರುವಂಥದ್ದು. ಈ ಭಾಗದಲ್ಲಿ ಏನು ಯಾವಾಗಲೂ ಸಂತೋಷ ಇರ್ತಾ ಇತ್ತು, ಈ ಭಾಗದಲ್ಲಿ ಏನು ಯಾವಾಗಲೂ ಖುಷಿ ಮತ್ತು ಉಲ್ಲಾಸ ಇರ್ತಾ ಇತ್ತು, ಅಂತಹ ಒಂದು ಪ್ರದೇಶದಲ್ಲಿ ಇವಾಗ ದುಃಖ ಮಡುಗಟ್ಟಿರುವಂಥದ್ದು. ಈ ರಕ್ಷಣೆಯ ಆತಂಕ ಎದುರಾಗಿರುವಂಥದ್ದು, ಮತ್ತು ರಕ್ಷಣೆ ಮಾಡಬೇಕು ಮತ್ತು ರಕ್ಷಣೆಗಾಗಿ ಬಯಸಿ ಅವರು ಆತಂಕದಲ್ಲಿ ಇರುವಂಥದ್ದು ಜನರು. ಸೊ ಈ ರೀತಿ ತದ್ವಿರುದ್ಧವಾಗಿ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ವಯನಾಡಿನಿಂದ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಕೇರಳ.